ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಮಹದೇಶ್ವರಂ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆ ಮಹದೇಶ್ವರನ ಕೂಡ ದರ್ಶನ ಮಾಡ್ಕೊಬಿಡಿ. ಅಲ್ಲೇ ಕಾಣಿಸ್ತಾ ಇದ್ದಾರೆ ಹೊಗೆ ಮಹದೇಶ್ವರ. ಓಂ ಮಹದೇಶ್ವರಾಯ ನಮಃ. ನೋಡ್ತಾ ಇದ್ದೀರಾ? ಸೊ ಇಲ್ಲಿ ನಾವು ನಿಂತಿರ್ತಕ್ಕಂಥದ್ದು ಮಹದೇಶ್ವರಂ ಬೆಟ್ಟದಲ್ಲಿ ನಮ್ಮ ತಂದೆ, ನಮ್ಮ ಅಣ್ಣನ ಮಗ ಮುಡಿ ಕೊಡಬೇಕಿತ್ತು ಸ್ನೇಹಿತರೆ. ಮುಡಿ ಕೊಡುವಂಥ ಸ್ಥಾನದಲ್ಲಿ ನಾವು ನಿಂತಿದ್ದೀವಿ. ಅವ್ರು ಮುಡಿ ಕೊಡ್ತಾ ಇದ್ದಾರೆ, ನಾನು ಔಟ್ ಸೈಡ್ ಸ್ವಲ್ಪ ನಿಂತ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ ಗೊತ್ತು. ಬಟ್ ಒಂದು ಬ್ಯಾಡ್ ವಿಷಯ ಅಂದರೆ ಏನು ಸ್ನೇಹಿತರೆ, ಮುಡಿ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಸ್ನೇಹಿತರೆ. ಇಬ್ಬರಿಂದ 160 ಪ್ಲಸ್ 100 ತಗೊಂಡ್ರು ಸ್ನೇಹಿತರೆ. 200-300 ರೂಪಾಯಿ ಖರ್ಚಾಯಿತು ಸ್ನೇಹಿತರೆ. ನೋಡಿ ಎಷ್ಟು ಚಾರ್ಜ್ ಜಾಸ್ತಿ ಮಾಡಿದ್ದಾರೆ. ಮಾದಪ್ಪ ಜಾಸ್ತಿ ಕೇಳ್ತಾನ? ಇಲ್ಲ, ಮಾದಪ್ಪನ ಹೆಸರಲ್ಲಿ ಇವರೇ ಮಾಡ್ಕೋತಾರೆ. ಏನು ಮಾಡೋಕ್ಕಾಗಲ್ಲ. ಮಹದೇಶ್ವರನ ದರ್ಶನಕ್ಕೆ ಹೋದ್ಮೇಲೆ ಇವೆಲ್ಲ ಸಹಜ. ನಾನು ಸ್ವಲ್ಪ ಹೊತ್ತು ಹೊರಗಡೆ ನಿಂತೆ, ಆ ನಂತರ ಬಂದರು ಸ್ನೇಹಿತರೆ. ಎಲ್ಲರೂ ಹೊರಟ್ವಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಮಾರ್ಕೆಟ್ ಬಂದಿದ್ವಿ. ಅಲ್ಲಿ ಪೂಜಾ ಸಾಮಾನು ತಗೋಬೇಕಿತ್ತು. ಮಹದೇಶ್ವರಂಗೆ ಪೂಜೆ ಮಾಡೋದಕ್ಕೆ ಪೂಜೆ ಸಾಮಾನು ತಗೊಂಡ್ವಿ ಸ್ನೇಹಿತರೆ. ಮಳೆ ಕೂಡ ಜೋರಾಗಿ ಹುಯ್ತಾಯಿತ್ತು. ಸ್ವಲ್ಪ ಹೊತ್ತು ನಿಂತಿದ್ವಿ. ಕಮ್ಮಿ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೊರಡೋದಕ್ಕೆ ಶುರುವಾದ್ವಿ ಸ್ನೇಹಿತರೆ. ನಾನು ಬೇರೆ ಚಪ್ಪಲಿ ಹಾಕಿಲ್ಲ, ನಮ್ಮ ಅಣ್ಣನ ಮಗ ಕೂಡ ಚಪ್ಪಲಿ ಹಾಕಿಲ್ಲ. ಕಾಲು ಬೇರೆ ತುಂಬ ಗರ್ಮಾಗೆ ಸುಡ್ತಾಯಿತ್ತು ಸ್ನೇಹಿತರೆ. ಏನು ಎಲ್ಲ ಮಾದಪ್ಪ ನಿನ್ನ ಲೀಲೆ ಅಂದ್ಬಿಟ್ಟು ಹೊರಟ್ವಿ. ನೋಡ್ತಾ ಇದ್ದೀರಿ, ಗುಂಡು ಹೊಡ್ಸ್ಕೊಂಡಿದ್ದಾರೆ. ಶೈನಿ ಬೇರೆ ಕಾಣಿಸ್ತಿದ್ದಾರೆ. ಅದೊಂಥರ ಖುಷಿ ಅಲ್ವಾ? ಹಾಗೆ ಮಾಡಿಕೊಂಡು ಆ ಕಡೆ ಈ ಕಡೆ ಅವರು ನೋಡಿಕೊಂಡು ಸ್ನೇಹಿತರೆ ಆ ಸುಡೋ ಬಿಸಿಲನ್ನು ಪರಿಗಣಿಸದೆ ಮುಂದಕ್ಕೆ ಸಾಕ್ತಾ ಬಂದ್ವಿ ಸ್ನೇಹಿತರೆ. ಅಲ್ಲಿಂದ ಇಲ್ಲಿ ಬರೋತ್ತಿಗೆ ಸುಸ್ತಾಗ್ಬಿಡ್ತು ಸ್ನೇಹಿತರೆ. ಈಗಿನ ಕಾಲದ ಪೀಳಿಗೆಯವರೆಲ್ಲ ಜಾಸ್ತಿ ನಡೆಯೋಕ್ಕಾಗೋದೇ ಇಲ್ಲ. ಯಾಕೆ ಆಗಿನ ಕಾಲದ ಫುಡ್ಡು ಈಗಿನ ಕಾಲದಲ್ಲಿ ಇಲ್ಲ ಅಲ್ವಾ? ಎಲ್ಲ ಮಾದಪ್ಪನೇ ಧೈರ್ಯ ಕೊಡಬೇಕು. ನಾವಂತೂ ಸ್ನೇಹಿತರೆ 20-25 ವರ್ಷಗಳಿಂದಲೂ ನಾವು ಮಹದೇಶ್ವರನ ಬೆಟ್ಟಕ್ಕೆ ಬರ್ತೀವಿ. ಸೊ ನಾವು ಬರಲಿಲ್ಲ ಅಂದರೂ ನಮ್ಮ ಅಪ್ಪನಾದರೂ ಮಹದೇಶ್ವರನ ಭಕ್ತನಾಗಿರೋದ್ರಿಂದ 20 ವರ್ಷದಿಂದಲೂ ಮಹದೇಶ್ವರನ ದರ್ಶನ ಪ್ರತಿ ವರ್ಷ ಬರ್ತಾರೆ ಸ್ನೇಹಿತರೆ. ನಮ್ಮನೆ ದೇವರು ಕಾಲಭೈರವೇಶ್ವರ. ಬಟ್ ಆದರೆ ಮಾದಪ್ಪ ಅಂದರೆ ನಮಗೆ ಪ್ರಿಯ. ಆ ಮಹದೇಶ್ವರನ ನೋಡೋದಕ್ಕೋಸ್ಕರನೇ ನಾವು ಬರ್ತೀವಿ. ಅವ್ನ ಲೀಲೆ ಅಪಾರ ಸ್ನೇಹಿತರೆ. ಇಲ್ಲೂ ಒಂದು ಸ್ಟೋರಿ ಕೂಡ ಇದೆ ಸ್ನೇಹಿತರೆ. ಒಮ್ಮೆ ಕಾರಲ್ಲಿ ಬರಬೇಕಾದ್ರೆ ಸ್ನೇಹಿತರೆ, ಟ್ಯೂಬು ಕಾಣಿಸ್ತಿತ್ತು ಟೈರಿಂದ ಹೊರಗಡೆ ಸ್ನೇಹಿತರೆ. ಅಂಥದ್ರಲ್ಲೂ ನಾವು ಊರು ಮಂಡ್ಯ ತಲುಪುವರೆಗೂ ಸ್ನೇಹಿತರೆ ನಮ್ಮ ಕಾರು ಯಾವ ಸಮಸ್ಯೆನೂ ಆಗಲಿಲ್ಲ, ಬ್ಲಾಸ್ಟು ಆಗಿಲ್ಲ ಸ್ನೇಹಿತರೆ. ಮನೆಗೆ ಹೋಗಿ ನಿಲ್ಲಿಸಿದ ಮೇಲೆ ಅದು ಬ್ಲಾಸ್ಟ್ ಆಗಿದೆ. ಇದು ನೋಡಿ ನಮ್ಮ ಮಾದಪ್ಪನ ಲೀಲೆ. ಒಂದು ಸರಿ ಸೇಮ್ ಬೈಕಲ್ಲೂ ಕೂಡ ಸೌದೋಗಿತ್ತು ಟೈರು, ಅದರಲ್ಲೂ ಕೂಡ ಹೀಗೆ ಬಂದು ಮನೆಗೆ ಹೋದ್ವಿ ಸ್ನೇಹಿತರೆ. ಮನೆಗೆ ಹೋದ್ಮೇಲೆ ಪಂಚರ್ ಆಗಿದೆ. ನಮ್ಮ ಮಾದಪ್ಪನ ಲೀಲೆ ಹೇಳೋಕ್ಕಾಗಲ್ಲ ಸ್ನೇಹಿತರೆ, ಅಂಥ ಅದ್ಭುತವಾದದ್ದು. ಹಾಗೆ ಇಲ್ಲಿ ನಂದೀಶ್ವರನ ದರ್ಶನ ಮಾಡೋಣ ಅಂತ ಬಂದ್ವಿ ಸ್ನೇಹಿತರೆ. ನಂದೀಶ್ವರ ಶಿವನ ವಾಹನ ಕೂಡ ಹೌದು, ಹಾಗೆ ಮಾದಪ್ಪನ ಸ್ನೇಹಿತನೂ ಹೌದು. ಅದರಿಂದ ನಂದೀಶ್ವರನ ದರ್ಶನ ಮಾಡಿದ್ರೆ ಎಲ್ಲ ಕೈಲಾಸದ ನಂದಿ ದರ್ಶನ ಮಾಡಿದಂತೆಯೇ ಸಂತೋಷ. ಹಾಗೆ ಒಳಗಡೆ ನೋಡ್ತಾ ಇದ್ವಿ. ರಶ್ ಇದೆಯಾ ಅಂತ ಭಯ ಆಗ್ತಿತ್ತು. ಯಾಕೆಂದರೆ ಮೊದಲೇ ಬಿಸಿಲು ಟೆಂಪರ್ ಜಾಸ್ತಿ ಇದೆ. 40 ಡಿಗ್ರಿ ಏರ್ತಾ ಇರುತ್ತೆ ಸ್ನೇಹಿತರೆ. 40-45 ಈಗಿರುತ್ತೆ. ನಮಗಂತೂ ಆ ಟೆನ್ಷನ್ ಇಲ್ಲೋ. ಎಲ್ಲ ಮಾದಪ್ಪ ನಿಂದೇ ಲೀಲೆ ಅಂದ್ಬಿಟ್ಟು ಮಾದಪ್ಪ ಮೇಲೆ ಭಾರ ಹಾಕ್ಬಿಟ್ಟು ಹೋದ್ವಿ. ನಾವು ಫೋಟೋ ತೆಗಿ ಅನ್ನೋದಕ್ಕೆ ನಾವು ತೆಗಿತಾ ಇರೋದೇ ಕೆಲಸ ಆಗಿತ್ತು ಸ್ನೇಹಿತರೆ. ಅದರಲ್ಲಿ ನಮ್ಮ ಅಣ್ಣನ ಮಗ ಅಂತೂ ಹೊರಗಡೆ ಹೋಗೋದೇ ಅಪರೂಪ. ಅವ್ರು ಬೆಂಗಳೂರಲ್ಲಿರೋದು. ಸೊ ರಜಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ. ಅದರಿಂದ ಅವ್ರು ಕರ್ಕೊಂಡು ಹೋಗಿದ್ವಿ ಸ್ನೇಹಿತರೆ. ಅವ್ರ ಮಕ್ಕಳಿಗೆಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಲ್ವಾ? ಸೊ ಇವಾಗ ದರ್ಶನಕ್ಕೆ ಹೊರಟ್ವಿ. ನೋಡ್ತಾ ಇದ್ದೀರಾ, ಕ್ಯೂ ಅಂತೂ ಇಲ್ಲ, ರಶ್ ಇಲ್ಲ. ನಮ್ಗೆ ಅದೇ ಅದೃಷ್ಟ. ಮಾದಪ್ಪ ನಮ್ಗೆ ಯಾವ ಭಾರನೂ ಆಗ್ತೆ, ಕಷ್ಟನೂ ಕೊಡದೆ, ಹಿಂಸೆನೂ ಕೊಡದೆ, ಪಟ್ ಅಂತ ಕರೆಸ್ಕೊಬಿಟ್ವ. ನೋಡಿ ಒಳಕ್ಕೂ ಹೋಗ್ಬಿಟ್ವಿ. ಈಗ ಮುಂದೆ ಮಾದಪ್ಪನ ವಿಡಿಯೋ ಮಾಡೋಕ್ಕಾಗಲ್ಲ, ನಿಮಗೆ ಗೊತ್ತು. ಸೊ ಕ್ಯಾಮ್ರಾ ಆಫ್ ಮಾಡಿರ್ತೀನಿ ಸ್ನೇಹಿತರೆ. ಮಾದಪ್ಪನ ದರ್ಶನ ಮಾಡ್ಕೊಂಡು ಬರ್ತೀವಿ. ಮಹದೇಶ್ವರ ಉಗೇ ಮಹದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ನೋಡಿ ಹೊರಗಡೆ ಬಂದ್ವಿ, ಗಣಪತಿ ದರ್ಶನ ಮಾಡಿದ್ವಿ. ಮಂಗಳಾರತಿ ತಗೊಂಡು ಧೂಳ್ತಾ ಕೊಡ್ತಾರೆ, ನಿಮಗೂ ಗೊತ್ತಿರಬೇಕೇನೋ. ಧೂಳ್ತಾ ತಗೊಂಡು ಹೊರಗಡೆ ಬರ್ತಾಯಿದ್ವಿ ಸ್ನೇಹಿತರೆ. ನೋಡಿ ಹೊರಗಡೆ ಅಂತೂ ಸಖತ್ ಬಿಸಿಲಿದೆ. ಎಲ್ಲ ನೆರಳಲ್ಲಿ ಕುಂತ್ಬಿಟ್ಟಿದ್ದಾರೆ ರೋಡಲ್ಲಿ. ನೋಡಿ ಸುತ್ತ ನೀರು ಹಾಕಿದ್ದಾರೆ ಟ್ರ್ಯಾಕ್ಟ್ರಲ್ಲಿ ಸ್ನೇಹಿತರೆ. ಯಾಕೆಂದರೆ ಬರಿಗಾಲಲ್ಲಿ ಸುಡುತ್ತೆ. ಒಳ್ಳೆ ಈ ದೋಸೆ ಹಂಚಿನ ಮೇಲೆ ದೋಸೆ ಸುಡಬೇಕಾದ್ರೆ ಎಷ್ಟು ಟೆಂಪರ್ ಇರೋದು ನೋಡಿ, ಆ ರೀತಿ ಇದೆ. ನಾವು ಕಾಲಿಟ್ರಂತೂ ಹಪ್ಪಳ ಆಗ್ಬಿಡುತ್ತೆ. ಆ ಥರ ಹೀಟು ಇತ್ತು ಸ್ನೇಹಿತರೆ. ಅಷ್ಟು ಬಿಸಿಲಲ್ಲೂ ಜನ ಬಂದಿದ್ದಾರೆ ಅಂದರೆ ಮಾದಪ್ಪನ ಲೀಲೆನೇ ಅಲ್ವಾ? ಆ ಲೀಲೆ ಹೇಳೋಕ್ಕಂತೂ ಆಗಲ್ಲ. ಅದು ಎಕ್ಸ್ಪೀರಿಯೆನ್ಸು, ಒಂಥರ ಅನುಭವ. ನೋಡ್ತಾ ಇದ್ದೀರಾ, ಹಾಗೆ ಹರಕೆ ಹೊತ್ಕೊಂಡವರು ಕೂಡ ಮಾದಪ್ಪನ ತೇರು ಎಳಿಸ್ತಾಯಿದ್ರು. ಇಲ್ಲೂ ಕೂಡ ಮಾದಪ್ಪನ ದರ್ಶನ
ಮಹದೇಶ್ವರ ಎಲ್ಲರಿಗೂ ಒಳ್ಳೇದಾಗಪ್ಪ ಮಾಡಪ್ಪ ಅಂತ ಕೇಳಿಕೊಂಡು ಇಲ್ಲೂ ಹುಲಿ ವಾಹನ, ನಂದಿ ವಾಹನ ಎಲ್ಲ ಇರುತ್ತೆ. ಹರಕೆ ಮಾಡ್ಕೊಂಡವರು ಅದನ್ನೆಲ್ಲ ಎಳೆದು ಅವ್ರ ಹರಕೆ ತೀರಿಸ್ಕೊತಾರೆ ಸ್ನೇಹಿತರೆ. ನಾವು ಒಂದು ದಿವಸನೂ ಇನ್ನೂ ಆ ಥರ ಮಾಡಿಲ್ಲ. ಅವ್ನ ದೇವ್ರು ದಾರಿ ಕೊಡಬೇಕಷ್ಟೆ. ಹಾಗೆ ಇಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿದರೆ ಒಳ್ಳೆ ದೊಡ್ಡದು ಮಂದಿರ ಇದ್ದಂಗೆ ಇದೆ ಸ್ನೇಹಿತರೆ. ಇಲ್ಲಂತೂ ಒಳ್ಳೆ ತಂಪು ಗಾಳಿ ಮಲ್ಕೊಬಿಟ್ರಂತು. ನಮಗೆ ಪ್ರಸಾದ ಬೇಕಿತ್ತು ಸ್ನೇಹಿತರೆ. ಪ್ರಸಾದಕ್ಕೋಸ್ಕರ ಅಲ್ಲಿ ಮುಂದೆ ಹೋದ್ವಿ. ಇನ್ನು ಅಲ್ಲಿ ಪ್ರಸಾದದ ಅಂಗಡಿಗಳ ಹತ್ರ ಹೋದ್ವಿ. ಬಟ್ ಇಲ್ಲೆಲ್ಲ ಕಾಸ್ಟ್ಲಿ ಇದೆ ಸ್ನೇಹಿತರೆ. ತಗೊಳ್ಳೋಕ್ಕೆ ಆಗಲ್ಲ, ಅಷ್ಟು ರೈಟ್ ಇದೆ. ಹೊರಗಡೆ ಒಂದು 50 ರೂಪಾಯಿ ಇದೆ ಅಂದರೆ ಸ್ನೇಹಿತರೆ, ಇಲ್ಲಿ ಡಬಲ್ ರೇಟು 150 ಇರುತ್ತೆ. ಆದರೆ ನಮಗೆ ಬೇಕಾಗಿರೋದು ಪ್ರಸಾದ. ಮಾದಪ್ಪನ ದೇವಸ್ಥಾನದಿಂದ ಹೋದರೆ ಅದೊಂದು ಖುಷಿ. ಅದರಿಂದ ಬಂದ್ವಿ. ಹಾಗೆ ಅದು ಮುಗಿಸ್ಕೊಂಡು ತಗೊಂಡು ನಾವು ಊಟದ ಪಂಕ್ತಿಗೆ ಹೋದ್ವಿ ಸ್ನೇಹಿತರೆ. ಮಹದೇಶ್ವರನ ಬೆಟ್ಟ ಹೋದ್ಮೇಲೆ ಊಟ ಮಾಡದೆ ವಾಪಸ್ ಬರೋಕ್ಕಾಗತ್ತಾ? ನೋ ಚಾನ್ಸ್, ಆಗೋದೇ ಇಲ್ಲ ಅಲ್ವಾ. ಸೊ ಅಲ್ಲೂ ರಶ್ ಇರಲಿಲ್ಲ. ಊಟದ ಪಂಕ್ತಿಗೆ ಬೇಗನೆ ಬಂದ್ವಿ. ಸೊ ಊಟ ಕೂತ್ಕೊಂಡ್ವಿ. ಸೊ ಆಗತ್ತಾ ಊಟ ಮಾಡೋದು ವೀಡಿಯೋ ಮಾಡೋಕ್ಕಾಗತ್ತಾ? ಸೊ ಊಟದ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ ಸ್ನೇಹಿತರೆ. ಒಳ್ಳೆ ಊಟ ಸೂಪರಾಗಿತ್ತು. ಅವರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಊಟ ಮಾತ್ರ ಮಾದಪ್ಪನ ಲೀಲೆ ಅನ್ಕೋಬೇಕು. ಸ್ವೀಟಾಗಿರುತ್ತೆ. ಮುಗಿಸ್ಕೊಂಡ್ವಿ ಸ್ನೇಹಿತರೆ. ಹಾಗೆ ತಾಳಬಟ್ಟಕ್ಕೆ ಹತ್ತತ್ರ ಬಂದ್ವಿ. ಮತ್ತು ಕರ್ಪೂರ ಹಚ್ಚಿಕೊಂಡು ಹೋಗಬೇಕಲ್ವ. ಸೊ ಮಾದಪ್ಪ ಎಲ್ಲ ಮತ್ತೆ ಕರೆಸ್ಕೊಂಡು ಒಳ್ಳೇದು ಮಾಡಪ್ಪ ಅಂದ್ಬಿಟ್ಟು ದೀಪ ಕರ್ಪೂರ ಹಚ್ಬಿಟ್ಟು ಮತ್ತೆ ನಮಸ್ಕಾರ ಮಾಡಿಬಿಟ್ಟು ಸ್ನೇಹಿತರೆ ಅಲ್ಲಿಂದ ಹೊರಟ್ವಿ. ಅಲ್ಲೇ ಪುಟ್ಟ ಶಿವಲಿಂಗಪ್ಪ ಇದ್ದ. ಆ ಶಿವಲಿಂಗಪ್ಪಂಗೂ ಕಡ್ಡಿ ಹಚ್ಕೊಂಡು ಅಪ್ಪ ಅಂದ್ಬಿಟ್ಟು ಅವನಿಗೂ ಕೈ ಮುಕ್ಕೊಂಡು ಹೊರಟ್ವಿ ಸ್ನೇಹಿತರೆ. ಹಾಗೆ ಹೊರಡ್ತಾ ಒಳ್ಳೆ ಮಳೆ ಆಗಿರೋದ್ರಿಂದ ಒಳ್ಳೆ ವಾತಾವರಣ ಇತ್ತು ಸ್ನೇಹಿತರೆ. ಬೆಸ್ಟ್ ಎಕ್ಸ್ಪೀರಿಯೆನ್ಸು ಸ್ನೇಹಿತರೆ. ಪದೇ ಹೋಗೋಣ ಅನಿಸುವಂಥ ಈ ದೇವಸ್ಥಾನ ಮಾದಪ್ಪನ ಬೆಟ್ಟ ಅಲ್ವಾ. ಹಾಗೆ ಅದು ಮುಗಿಸ್ಕೊಂಡು ಅಲ್ಲೇ ಕಾಣ್ತಕ್ಕಂಥ ಒಂದು ಶನೇಶ್ವರ ಟೆಂಪಲ್. ಮೊದಲೇ ನನಗೆ ಆರಾಧ್ಯ ದೇವರು ಆ ಸ್ವಾಮಿ ಅಂದರೆ ಇಷ್ಟ. ಸೊ ಅಲ್ಲೋಗಿ ಕೈ ಮುಕ್ಕೊಂಡು ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಹೊರಟ್ವಿ ಸ್ನೇಹಿತರೆ. ಅಲ್ಲಿ ಹೊರಟ ಮೇಲೆ ಅಲ್ಲೊಂದು ಜರಿ ಹರಿತಾ ಇತ್ತು. ಅದು ನೀವು ನೋಡಿರ್ತೀರ, ನೋಡಿಲ್ಲ ಅಂದರೆ ಹೋಗಿ ನೋಡಿ ಸ್ನೇಹಿತರೆ. ನಮ್ಮ ಅಣ್ಣನ ಮಗ ಅಲ್ಲಿ ಹೋಗ್ಬೇಕು ಅಂತಿದ್ದ. ಸೊ ಕರ್ಕೊಂಡು ನಾನು ನಮ್ಮಪ್ಪ ಎಲ್ಲ ಹೋದ್ವಿ. ಅಲ್ಲೊಂದು ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ ನೇಚರ್ ಜೊತೆ. ನಾವು ಸ್ವಲ್ಪ ಹೊತ್ತು ಮೈ ಮರೆತ್ವಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ ನಮ್ಮಪ್ಪ, ನನ್ನ ಅಣ್ಣನ ಮಗ ಎಲ್ಲರೂ ಇದ್ದಾರೆ. ಸೂಪರ್ ಎಕ್ಸ್ಪೀರಿಯೆನ್ಸು. ದೇವಸ್ಥಾನಕ್ಕೆ ಹೋದಾಗ ಇಂಥದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಬನ್ನಿ ಸ್ನೇಹಿತರೆ. ಅದೊಂದು ಎಷ್ಟೇ ನೋವು ಕಷ್ಟಗಳಿದ್ರೂ ಅದನ್ನು ಒಂದು ಕ್ಷಣ ಮರೆಸ್ಬಿಡುತ್ತೆ. ಅದೇ ಅಲ್ವಾ ನಮಗೊಂದು ದಾರಿ ದೀಪ ಆಗಿರ್ತಕ್ಕಂಥದ್ದು. ಹೊರಗಡೆ ಹೋದಾಗ ನೆಮ್ಮದಿ ಕೊಡ್ತಕ್ಕಂಥದ್ದು. ಒಂದು ಟ್ರಿಪ್ ಆಗೋದೇ ಇಂಥ ಎಕ್ಸ್ಪೀರಿಯೆನ್ಸು. ಹಾಗೆ ಆಂಜನೇಯನ ದರ್ಶನ ಮಾಡಿದ್ವಿ. ಬೀಗ ಹಾಕಿತ್ತು, ಕೈ ಮುಕ್ಕೊಂಡ್ವಿ, ಕರ್ಪೂರ ಹಚ್ಕೊಂಡ್ವಿ. ಮತ್ತು ನಮ್ಮ ಜರ್ನಿ ಮನೆ ಕಡೆಗೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ನಾವು ಮನೆ ಕಡೆ ಹೊರಟ್ವಿ ಸ್ನೇಹಿತರೆ. ಮತ್ತೊಮ್ಮೆ ವೀಡಿಯೋದಲ್ಲಿ ಭೇಟಿ ಆಗೋಣ. ನೀವು ಮಾದಪ್ಪನ ಬೆಟ್ಟ ಹೋಗಿ ಬನ್ನಿ ಸ್ನೇಹಿತರೆ.